ಬಿಗ್ ಬಾಸ್ ಮನೇಲಿ ಗಿಲ್ಲಿ ನಟ ಮಾತ್ರ ಮನೋರಂಜನೆ ಕೊಡ್ತಾ ಇರೋದು, ಮತ್ತಾರು ಅಲ್ಲ ಅನ್ನೋಂಥ ಒಂದು ಸ್ಟೇಟ್ಮೆಂಟ್ ಕೂಡ ಬಂತು. ಯಾರನ್ನು ತೋರಿಸ್ತಾ ಇದ್ದಾರೋ ಅವ್ರ ಮನೋರಂಜನೆ ನಿಮ್ಗೆ ಗೊತ್ತಾಗುತ್ತೆ. ಈಗ ನನ್ನ ಕರಿಬಸಪ್ಪ ಅವ್ರನ್ನ ತೋರಿಸಿದ್ರೆ ನಮ್ಮ ಮನೋರಂಜನೆ ಅಂತ ನಿಮಗೆ ಗೊತ್ತಾಗುತ್ತೆ. ವೆರಿ ಸಿಂಪಲ್. ಗಿಲ್ಲಿ ಹೌದು, ಗಿಲ್ಲಿ ನ್ಯಾಚುರಲ್. ಅಂದರೆ ಅವನ್ನ ಎಲ್ಲೇ ಕೂಡಿಸ್ಕೊಂಡು ಮಾತಾಡ್ಸಿದ್ರು ಅವ್ನು ಸಕ್ಕದಾಗಿ ಮಾತಾಡ್ತಾನೆ, ತುಂಬ ಸ್ವೀಟಾಗಿ ಮಾತಾಡ್ತಾನೆ. ಜೆನ್ಯೂನ್ ಅವನು ಯಾವುದೇ ಥರದ ಇಂಟೆನ್ಷನ್ ಇಟ್ಕೊಂಡೆಲ್ಲ ಮಾತಾಡಲ್ಲ. ಅವನು ಇರೋ ರೀತಿಯೇ ಹಾಗೆ ಮಾತಾಡಿಸ್ತಾನೆ. ಬಟ್ ಬೇರೆಯವರು ಎಂಟರ್ಟೈನರ್ಸ್ ಇದ್ರಪ್ಪ. ಚಂದ್ರಣ್ಣ ಎಂಟರ್ಟೈನ್ ಮಾಡೋರು ಇದ್ದರು, ಸುದಿ ಅವ್ರು ಎಂಟರ್ಟೈನ್ ಮಾಡ್ತಾಯಿದ್ರು. ನಂದು ಕರಿಬಸಪ್ಪ ಅವ್ರ ಕಾಂಬೋ ಅಲ್ಲಿ ಇಲ್ಲಿ ಎಂಟರ್ಟೈನ್ಮೆಂಟ್ ಎಲ್ಲ ಸಿಕ್ಕಾಪಟ್ಟೆ ನಡೀತಾ ಇದ್ವಿ. ನಾನು ಕಾಕ್ರೋಚ್ ಸುದಿ, ಸತೀಶ್ ಅವ್ರ ಕಾಲೆಳೆಯೋದು, ಚರ್ಬಿ ಅಂತ ಕರಿತಾ ಇದ್ವಿ ಅವ್ರನ್ನ. ಸೊ ಆ ಕಾಲೆಳೆಯೋದು ಇದೆಲ್ಲ ಎಂಟರ್ಟೈನ್ಮೆಂಟ್ ಸಿಕ್ಕಾಪಟ್ಟೆ ನಡೀತಾ ಇತ್ತು. ಇಟ್ ಡಿಪೆಂಡ್ಸ್ ನೀವೇನು ನೋಡಿರ್ತೀರಾ ಅಂತ. ಆ್ಯಂಡ್ ಏನು ತೋರಿಸಿರ್ತಾರೆ ಅನ್ನೋದು ಇಂಪಾರ್ಟೆಂಟ್ ಅಲ್ವಾ. ನಾವೆಲ್ಲ ಆಟ ಆಡಿರ್ತೀವಿ, ಬಟ್ ಆ 1.5 ಅವರಲ್ಲಿ ಎಷ್ಟು ತೋರಿಸಿರ್ತಾರೋ ಬೇಸಿಸ್ ಆನ್ ದಟ್ ಯು ಕ್ಯಾನ್ ಜಡ್ಜ್. ಓಕೆ, ಇವ್ನು ಮಾಡಿಲ್ಲ ಅಂತ. ತುಂಬ ಜನ ಬಂದು ಆ್ಯಕ್ಚುಲಿ ಕ್ವೆಶನ್ ಕೇಳಿದ್ರು, ನೀನು ಯಾಕೆ ಮಾತಾಡಿಲ್ಲ ಹೇಗೆ ಮಾತಾಡದೆ ಹೆಂಗಿರ್ತೀನಿ ನಾನು ಒಂದು ಶೋಗೆ ಹೋಗ್ಬಿಟ್ಟು. ನಾನು ಇಲ್ಲೇ ಇಷ್ಟು ಮಾತಾಡ್ತೀನಿ, ಒಂದು ರಿಯಾಲಿಟಿ ಶೋ ಹೋಗ್ಬಿಟ್ಟು ನಾನು ಫುಲ್ ಡೇ ಹೆಂಗೆ ಸೈಲೆಂಟಾಗಿರ್ತೀನಿ. ಸ್ವಲ್ಪ ಯೋಚನೆ ಮಾಡಿ. ನಾನು ಸೈಲೆಂಟಾಗಿರೋ ವ್ಯಕ್ತಿ ಅಲ್ವೇ ಅಲ್ಲ. ದೆರ್ ಇಸ್ ಅ ರೀಸನ್ ವೈ ದೇ ಚೋಸ್ ಮೀ. ಆ್ಯಕ್ಟ್ರ್ಗಳನ್ನು ಚೂಸ್ ಮಾಡೋದು ತುಂಬ ಈಸಿ, ಬಿಕಾಸ್ ಅವ್ರು ಆಗಲೇ ಫೇಮಸ್. ನನ್ನಂಥವ್ರು ಫೇಮಸ್ ಇಲ್ಲ. ರೇಡಿಯೋನಲ್ಲಿ ನನ್ನ ಧ್ವನಿ ಕೇಳಿಸ್ಕೋಬೋದಷ್ಟೇ. ನಾನು ಕಾಣಿಸಲಿ ಸೋಷಿಯಲ್ ಮೀಡಿಯಾನಲ್ಲಿ ಅಲ್ಲಿ ಪ್ರೆಸೆನ್ಸ್ ಇದೆ ಅಷ್ಟೇ. ಬಟ್ ಅಷ್ಟು ಗೊತ್ತಿಲ್ಲ ಜನರಿಗೆ. ನನ್ನಂಥವ್ರನ್ನ ಸೆಲೆಕ್ಟ್ ಮಾಡಬೇಕು ಅಂದರೆ ಒಂದು 120 ಸಲ ಯೋಚನೆ ಮಾಡಬೇಕು ಅವರು, ಇವನಲ್ಲಿ ಇದೆಯಾ ಟ್ಯಾಲೆಂಟು ಅಂತ. ಅಷ್ಟೆಲ್ಲ ಯೋಚನೆ ಮಾಡಿ ಫಿನಾಲೆವರೆಗೂ ಇವನು ಬಂದೇ ಬರ್ತಾನೆ ಅಂತ ಕಳಿಸಿದ್ದಾರೆ. ದೆರ್ ಇಸ್ ಅ ರೀಸನ್ ವೈ. ಚಾನ್ಸ್ ಕೊಡಬೇಕಿತ್ತು ಅಷ್ಟೇ ಅಂತ. ಅದೊಂದು ಕೊರ್ಗಾಟ ನಡೀತಾ ಇದೆ ನನ್ನಲ್ಲಿ ಈಗ ಸದ್ಯಕ್ಕೆ. ರಾಜಮಾತೆ ಅಶ್ವಿನಿ ಗೌಡ ಅವರು ಹೇಗಿದ್ದಾರೆ? ಓಕೆ, ಸ್ಟಾರ್ಟಿಂಗಲ್ಲಿ ಯಾಕೂ ಹಿಂಗೆ ಕಿರಿಚ್ತಾರೆ ಅನಿಸ್ಬಿಡ್ತು ಸಡನ್ನಾಗಿ. ಕಾರಣನೇ ಇಲ್ಲ ಕಿರ್ಚೋದಕ್ಕೆ. ಅದೊಂದು ಲೈಟಾಗೆ ವಿಚಿತ್ರ ಅನಿಸ್ತು ನನಗೆ. ಇಲ್ಲದೇ ಇರೋ ಕಾರಣಕ್ಕೆ ಸುಮ್ಮನೆ ಕಿರ್ಚೋದು ಅಂತ. ಆಮೇಲೆ ಇಲ್ಲ, ಇದು ಆಟ, ಇದು ಗೇಮು, ನಾನು ಪಾತ್ರದಲ್ಲಿ ಹಿಂಗೆ ಮಾಡ್ತೀನಿ, ಆಮೇಲೆ ಎಲ್ಲ ಸರಿ ಹೋಗ್ಬಿಡ್ತೀನಿ ಅಂತ ನೈಟ್ ಟೈಮು ಇಲ್ಲ ಇಟ್ ಇಸ್ ಆಲ್ ಓಕೆ ಅಂತೆಲ್ಲ ಹೇಳ್ಬಿಟ್ಟು ಇದು ಮಾಡ್ಕೊಂಬಿಡೋದು. ಬಟ್ ಸ್ವಲ್ಪ ಸ್ಮಾರ್ಟಾಗಿ ಆಟ ಆಡ್ತಾರೆ ಅವರು. ಯಾಕಂದರೆ ಎಲ್ಲಿ ಯಾರ ಜೊತೆ ಕಿರ್ಚಬೇಕು, ಯಾರ ಜೊತೆ ಜಗಳ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಯಾರ ಮೇಲೆ ಕಿರ್ಚ್ತೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ, ಕಾಣಿಸ್ಕೋಬೇಕು ಅಂತ. ಆ್ಯಂಡ್ ಯಾರ ಜೊತೆ ಕಾಣಿಸ್ಕೋಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದಾದಮೇಲೆ ಗಿಲ್ಲಿ ಜೊತೆ ಅದೊಂದು ತಲೆಹೊಟ್ಟೆ ಇದೆಲ್ಲ, ಅತ್ತೆ ಮಗಳು ಇದೆಲ್ಲ ಡ್ರಾಮಾ ಎಲ್ಲ ಶುರುವಾದಮೇಲೆ ಅದು ಅವ್ರಿಗೂ ವರ್ಕೌಟ್ ಆಗೋಕ್ಕೆ ಶುರುವಾಯಿತು. ಸೊ ಓಡೋ ಕುದುರೆ ಮೇಲೆ ಕುತ್ಕೋಬೇಕು ನಾವು. ಅವರು ಕರೆಕ್ಟಾಗಿ ಓಡೋ ಕುದುರೆ ಮೇಲೆ ಕೂತ್ಕೊಂಡಿದ್ದಾರೆ. ಅವ್ರು ಸ್ವಲ್ಪ ಸ್ಮಾರ್ಟ್ ಆಟ ಆಡ್ತಿದ್ದಾರೆ ಅನಿಸುತ್ತೆ. ಬಟ್ ನನಗೆ ಅದು ಫಸ್ಟ್ ಟೈಮ್ ನೋಡಿದಾಗ ಯಾಕೆ ಇಷ್ಟು ಓವರ್ ಆ್ಯಕ್ಟಿಂಗ್ ಮಾಡಿ ನಕ್ಬಿಟ್ಟೆ ನಾನು ಫಸ್ಟ್ ಟೈಮ್ ಅವ್ರು ಜೋರಾಗಿ ಕೂಗಿದಾಗ. ಯಾಕೆ ಅಂತ ಅನಿಸ್ಬಿಡ್ತು ನನಗೆ. ಮ್ಯಾಮ್, ನಾನು ಜನರನ್ನ ರೆಪ್ರೆಸೆಂಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಐ ಆಮ್ ಜಸ್ಟ್ ಅ ವಾಯ್ಸ್ ಆಫ್ ಅ ಕಾಮನ್ ಮ್ಯಾನ್. ನೀವು ಇಲ್ಲಿ ಯಾರಾದರೂ ಏರಿಯಾನಲ್ಲಿ ಯಾರೋ ಹೋಗೋ ಹುಡುಗರನ್ನ ಕರ್ಕೊಂಡೋಗಿ ಆ ಮನೇಲಿ ಕೂಡಿಸ್ಬಿಟ್ಟು ನೋಡಿದಾಗ ಯಾಕರು ಹಿಂಗೆ ಮಾಡ್ತಿದ್ದಾರೆ, ಜೆನ್ಯೂನ ಕಾರಣ ಇಲ್ಲದೆ ಯಾಕೆ ಗುರು ಕಿರ್ಚ್ತಾ ಇದ್ದಾರೆ ಅನಿಸುತ್ತೆ. ಸೊ ಆ ಥರ ಅನಿಸ್ತಾ ಇರೋದು. ಎಲ್ಲರೂ ಆ್ಯಕ್ಟಿಂಗ್ ಮಾಡೋಕ್ಕಾಗಲ್ವಲ್ಲ, ಕೆಲವು ಜನ ಜೆನ್ಯೂನಾಗೂ ಇರಬೇಕು. ಅದು ನಂಗೆ ವರ್ಕೌಟ್ ಆಗಿಲ್ಲ ಮ್ಯಾಮ್ ಅಷ್ಟೇ. ಯಾವ ಒಂದು ಜಗಳ ಯೂಸ್ಲೆಸ್, ಅರ್ಥನೇ ಇಲ್ಲ ಅಂತ ಅನಿಸುತ್ತೆ? ಅವನು ಅದ್ಯಾವುದೋ ಇದಕ್ಕೆ ಒಂದು ಕಪ್ ತೊಳೆದಿಲ್ಲ ಅಂತ ಹೇಳಿದ್ದಕ್ಕೆ ತುಂಬ ದೊಡ್ಡ ಜಗಳ ಏನೋ ಮಾಡಿದ್ರು. ಸತೀಶ್ ಅವರು ಎಂಟ್ರಿ ಕೊಟ್ಟರು. ಅದು ಏನು ಲೆವೆಲ್ ಹುಚ್ಚತನ ಅನಿಸ್ತು ಅಂದರೆ, ಯಾರೋ ಬಂದುಬಿಟ್ಟು ಇಲ್ಲ ನೀವು ಕಪ್ ನೀವೇ ತೊಳೆದಿಡ್ಬೇಕಲ್ವಾ ಅಂತ ಯಾರೋ ಶುರು ಮಾಡಿದ್ರು. ಸರಿ ಆಯಿತು ಅನ್ನೋದಕ್ಕೆ ಅವ್ನು ಕೂತ್ಕೊಂಡೇನೋ ಮೇಕಪ್ ಸೈಡ್ ಕೂತ್ಕೊಂಡೇನೋ ಮಾತಾಡ್ತಾ ಇದ್ದ. ಅಷ್ಟೆಲ್ಲ ಅವ್ರು ಮಾತಾಡ್ಕೊಂಡ್ರು, ಪ್ಲ್ಯಾನ್ ಮಾಡ್ಕೊಂಡ್ರು, ಏನಾಯ್ತು ಗೊತ್ತಿಲ್ಲ. ಸಡನ್ನಾಗಿ ಎದ್ಬಿಟ್ಟು ಯಾರು ಕಪ್ ತೊಳೆಯಲ್ಲ, ಯಾರದು ಕಪ್ ತೊಳಿದೆ ಅವನೇನು ಮರ್ಡರ್ ಮಾಡಿಲ್ಲ ಗುರು, ಅವ್ನು ಕಪ್ ತೊಳೆದಿಲ್ಲ ಬಿಡು, ಆಯಿತು ನಾನು ತೊಳಿತೀನಿ ಅಂತ. ಆ ಲೆವೆಲ್ ಸೀನು. ಸೊ ಅದಕ್ಕೆ ಸತೀಶ್ ಅವರು ಆಯ್ತು ಬಿಡಿ ಅದು ಒಂದು ಜಾಗದಲ್ಲಿ ಐ ಥಿಂಕ್ ಹಿ ವಾಸ್ ರೈಟ್ ಸತೀಶ್ ಅವರು. ಬಿಕಾಸ್ ಮ್ಯಾಮ್ ಸುಮ್ಮನೆ ಕೂಗ್ತಾ ಇದ್ದಾರೆ ಎಲ್ಲದಕ್ಕೂ, ಚಿಕ್ಕ ವಿಷಯ ಕಾಣಿಸ್ಕೋಬೇಕು ಅಂತ ಕೂಗ್ತಾ ಇದ್ದಾರೆ. ಅದು ತಪ್ಪಲ್ವ ಮ್ಯಾಮ್? ಅದು ಆ್ಯಕ್ಚುಲಾಗಿ ಯಾರಾದ್ರು ತಪ್ಪು ಮಾಡ್ತಾಯಿದ್ರೆ ನೀವು ಕೂಗೋದು ಸರಿ. ಇದಿಲ್ಲ, ಬಾತ್ರೂಮ್ ಇಲ್ಲ, ಸೋಪ್ ಇಲ್ಲ, ಟವಲ್ ಇಲ್ಲ ಅನ್ನೋದಕ್ಕೆ ಜೋರಾಗಿ ಕೂಗೋದೇನೋ ಮರ್ಡರ್ ಮಾಡೋರು. ಕಪ್ ತೊಳಿದೇ ಇರೋದಕ್ಕೆ ಯಾವ್ದು ಗುರು ಇದು ಮಹಾ ಫೈಟ್? ಇದು ಕೂತ್ಕೊಂಡು ಜನ ಕೂತ್ಕೊಂಡು ನೋಡ್ತಾರೆ ಇಂಥದ್ದು. ಸೊ ಅದು ಎಲ್ಲೋ ಒಂದು ಕಡೆ ನನಗೆ ವಿಚಿತ್ರ ಅನಿಸ್ತು. ಆ್ಯಂಡ್ ಐ ಥಿಂಕ್ ವಾಟ್ ಸತೀಶ್ ಡಿಡ್ ವಾಸ್ ರೈಟ್, ಕೂಗೋದು ನಿಲ್ಲಿಸಿ ಅಂತ. ಬಿಕಾಸ್ ಜೆನ್ಯೂನ್ಲಿ ಮ್ಯಾಮ್ ಅವತ್ತಿನ ದಿನ ಅಲ್ಲಿವರೆಗೂ ಸಿಕ್ಕಾಪಡೆ ಕೂಗ್ತಾಯಿದ್ರು. ಆ್ಯಂಡ್ ಆಫ್ಟರ್ ಒನ್ ಪಾಯಿಂಟ್ ಆಫ್ ಟೈಮ್ ನಮಗೂ ಆಗಿಲ್ಲ. ಸೊ ಈ ವಾಸ್ ಲೈಕ್ ಯಾಕೆ ಕೂಗ್ತಾ ಇದ್ದೀರಾ, ಕೂಗೋದು ನಿಲ್ಲಿಸಿ ಅಂತ. ಬಟ್ ಆಯಪ್ಪ ಜಗಳ ಮಾಡೋದು ನೋಡಿ ವಿಚಿತ್ರವಾಗಿತ್ತು. ಅದು ಅಂಡರ್ಟೇಕರ್ ಫೈಟ್ ಮಾಡೋ ಥರ ಇತ್ತು ಅದು ನೋಡೋಕ್ಕೆ. ಸೊ ಸಿಕ್ಕಾಪಡೆ ನಗು ಬಂದುಬಿಡ್ತು ಫಸ್ಟ್ ಟೈಮ್ ಸತೀಶ್ ಕೂಗಿದಾಗ. ಬಿಕಾಸ್ ಅಲ್ಲಿವರೆಗೂ ಸತೀಶ್ ಕೋಪ ಬರಲ್ಲ. ಹಿಂದಿನ ನಾನು ಕೇಳಿದೆ, ಹಿಂದಿನ ನೈಟ್ ನಾನು, ಸತೀಶ್ ಕೋಪ ಬರುತ್ತಾ ಸರ್ ನಿಮಗೆ ಅಂತೆಲ್ಲ. ಇಲ್ಲ, ಕೋಪ ಬಂದರೆ ನಾನು ಬಿಡಲ್ಲ, ಯಾರನ್ನೂ ಬಿಟ್ಟಿಲ್ಲ ಅಂತೆಲ್ಲ ಡವ್ ಎಲ್ಲ ಮಾಡಿದ್ರು. ಸರಿ ಓಕೆ, ಏನೋ ಈ ವ್ಯಕ್ತಿ ಸುಮ್ಮನೆ ಡವ್, ಕೋಪ ಬರಲ್ಲ ಅಂದ್ಕೊಂಡೆ. ಬಟ್ ನೆಕ್ಸ್ಟ್ ಡೇ ಕೂಗ್ಬಿಟ್ರಲ್ಲ, ಅದು ನಗು ಬಂದುಬಿಡ್ತು ಫಸ್ಟು. ಏನು ಮಾಡೋದು ಅಂತ ಗೊತ್ತಿಲ್ಲ. ಆಮೇಲೆ ನಾನು ಹಿಂಗಾದರೂ ಹೋಗಿ ಅಟ್ಲೀಸ್ಟ್ ಅದನ್ನು ತಡೆದು ನಿಲ್ಲಿಸ್ಬೇಕು, ಇನ್ವಾಲ್ವ್ ಆಗಬೇಕಂದ್ರೆ ವಯ್ಯ ನಮ್ಮ ಜೊತೆ ಕರಿಬಸಯ್ಯ ಬೇಡ ಫೈಟ್, ಅದು ನೆಗೆಟಿವಿಟಿ ಅಲ್ಲಿ ಹೋಗ್ಬೇಡ, ಹಿಂದೆ ಬಂದ್ಬಿಡು.
ಇಲ್ಲ ಅಣ್ಣ ನೆಗೆಟಿವಿಟಿ ಸರಿ, ನಾನು ಅವ್ರು ತಡೆದು ನಿಲ್ಲಿಸ್ತೀನಿ ಅಷ್ಟೇ. ಅದು ನೋಡಿದ್ರೆ ನೀವು ಅವ್ರನ್ನ ಇಟ್ಕೊಂಡು ನಾನು ಹಿಂದೆ ಎಳಿತಾ ಇದ್ದೀನಿ ಸತೀಶ್ ಅವ್ರನ್ನ, ಬೇಡ ಸುಮ್ಮನಿರಿ ಅಂತ. ಬಿಕಾಸ್ ಎಲ್ಲಿ ಹೊಡೆದಾಡ್ಕೊಂಡು ಏನಾದ್ರು ಸೀನ್ ಮಾಡಿಬಿಡ್ತಾರೋ ಗೊತ್ತಿಲ್ಲ, ನಂಗೆ ಗೊತ್ತಿಲ್ಲಪ್ಪ ಇದು ಆ್ಯಕ್ಚುಲ್ ಆ್ಯಕ್ಟಿಂಗ ಏನು ಗೊತ್ತಿಲ್ವೇ, ನಾನು ಅರ್ಥ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸೊ ಅವ್ರನ್ನ ಎಳಿತಾ ಇದ್ದೀನಿ ಹಿಂದೆ, ಈ ಕರಿಬಾಯ್ ಬೇಡ ಅದರಲ್ಲಿ ಇನ್ವಾಲ್ವ್ ಆಗಿಬಿಡಿ ಬನ್ನಿ ಅಂತ. ಈಗ ಮಾಡಿ ನನ್ನ ಆಚೆ ಎಳ್ಕೊಂಬಂದ್ಬಿಟ್ರು, ಎಳೆದು ಆಚೆ ಎಳೆದ್ಬಿಟ್ರು ನನ್ನ. ಅಲ್ಲ, ಬಿಗ್ ಬಾಸ್ ಮನೆ ಡೋರು ಮೇನ್ ಡೋರಿಂದ ಆಚೆ ಎಳ್ಕೊಂಬಂದ್ಬಿಟ್ರ ಸರ್? ಹಂಗಾದ್ರೆ ಅದು ಎಳ್ಕೊಂಬಂದ್ಬಿಟ್ರಲ್ಲ, ಎಳ್ಕೊಂಡು ಹೋದ್ರು, ಎಳ್ಕೊಂಬಂದರು ಅಷ್ಟೇ. ಅದೊಂದು ಬೇಜಾರು. ಮೇ ಬಿ ನನ್ನ ಒಂಟಿಯಾಗಿ ಅಥವಾ ಬೇರೆ ಯಾರ ಜೊತೆ ಆದರೂ ಕಳಿಸಿದ್ರೆ ಗೇಮು ಆಟ ಸಿಕ್ಕಾಬಡೆ ಡಿಫ್ರೆಂಟ್ ಆಗಿರ್ತಾ ಇತ್ತು. ಎಂಟರ್ಟೈನ್ ಮಾಡೋನ್ನ ಹೇಳಿದ್ರ ಕರಿಬಸಪ್ಪ ಅವರಿಗೆ ನಿಮ್ಮಿಂದನೇ ನಾನು ಹೊರಗಡೆ ಬಂದೆ ಅಂತ? ಗೊತ್ತು ಅಯ್ಯಪ್ಪಂಗೆ, ಮಾತಾಡಿದ್ವಿ, ಎಷ್ಟೋ ಸಲ ಮಾತಾಡಿದ್ವಿ ತುಂಬ ಜನ. ಈ ಸಾರಿ ಬ್ರದರ್ ನನ್ನಿಂದ ಹಿಂಗೆ ಆಗ್ಬಿಡ್ತು ಅಂತ ಒಂದು 2-3 ಸಲ ಹೇಳಿದ್ರು. ಸರಿ ಆಯ್ತಣ್ಣ, ಈ ವಯಸ್ಸಲ್ಲಿ ದೊಡ್ಡವರು ಮ್ಯಾಮ್ ಅವರು, 53 ಇಯರ್ಸ್ ಆಗಿದೆ. ಪ್ಲಸ್ ಅಲ್ಲಿ ಊಟ ನಿದ್ದೆ ಏನೂ ಇಲ್ಲದೆ ಹೆಲ್ತ್ ಇಶ್ಯೂಸ್ ಇದೆಲ್ಲ ಆಗಿರುತ್ತೆ ಅವ್ರಿಗೆ. ಸೊ ಎಲ್ಲೊಂದು ಕಡೆ ಅವ್ರಿಗೂ ಕಷ್ಟ ಆಗ್ಬಿಡ್ತು ಮಧ್ಯದಲ್ಲೇ. ಆ್ಯಂಡ್ ಡವ್ ಮಾಡೋದು, ಇದು ನಾನು ಕಷ್ಟಪಡ್ತೀನಿ, ನಾನು ಕಷ್ಟಪಟ್ಟು ಬಂದಿದ್ದೀನಿ. ಅದೇ ನಾವು ಯಾರೂ ಕಷ್ಟಪಟ್ಟಿಲ್ಲ, ನಾವೆಲ್ಲ SSLCನೂ ಪಾಸಾಗಿಲ್ಲ, ಹಂಗೆ ಡೈರೆಕ್ಟಾಗಿ ಬಂದುಬಿಟ್ಟಿದ್ದೀವಿ. ಈ ಅಪ್ಪ ಮಾತ್ರ ಕಷ್ಟಪಟ್ಟು ಬಂದಿರೋದು. ಆ ಥರದ್ದೊಬ್ಬ ಕಷ್ಟಪಡುವಂಥ ವ್ಯಕ್ತಿ ಹೇಳ್ಕೊಂಡು ತೋರಿಸೋದು. ಒಂದು ದಿನ ಆದರೂ ನನ್ನ ಬಗ್ಗೆ ಏನಾದರೂ ಕೇಳಿದ್ರೆ ನೀವೇನು ಮಾಡ್ತೀರಾ, 3ನೇ ದಿನಕ್ಕೆ ಬ್ರದರ್ ನೀವೇನು ಮಾಡ್ತೀರಾ ಅಂತ ಕೇಳಿದ್ರು ನಾನು. 3ನೇ ದಿನಕ್ಕೆ ಕ್ಯಾನ್ ಯು ಇಮ್ಯಾಜಿನ್? ಅಲ್ಲಿವರೆಗೂ ನಾನು ಅವ್ರು ಹೇಳಿದ ಮಾತ್ರ ಕೇಳಿಸ್ಕೊಂಡಿದ್ದು. ನಾನೇ ಕೇಳಿಬಿಟ್ಟೆ, ಏನು ಮಾಡ್ತೀರಾ ಮ್ಯಾಮ್, ವಯಸ್ಸಲ್ಲಿ ದೊಡ್ಡವರು, ಹೆಲ್ತ್ ಬೇರೆ, ಅವರು ಬಾಡಿ ಗಿಡಿ ಎಲ್ಲ ಬೆಳೆಸ್ಕೊಂಡಿದ್ದಾರಲ್ವಾ, ಅದು ಹೆಲ್ತ್ ಕೈ ಕೊಡ್ತಾ ಇದೆ ಮಧ್ಯದಲ್ಲಿ ಅವ್ರಿಗೆ. ಸೊ ಹೆಂಗೆ ಇದು ಮಾಡೋದು, ಹೆಂಗೆ ರೆಸ್ಪಾಂಡ್ ಮಾಡೋದು, ಬಿಕಾಸ್ ಅವ್ರು ಪ್ರೋಟೀನ್ ಏನೂ ಇರಲಿಲ್ಲ ಅಲ್ಲೇ. ಸೊ ಅವ್ರಿಗೆ ಅವಾಗವಾಗ ಬಾತ್ರೂಮ್ಗೆ ಹೋಗ್ಬೇಕು, ಅವಾಗವಾಗ ಸರಿಗೆ ನಿದ್ದೆ ಇಲ್ಲ, ಊಟ ಇಲ್ಲ, ಪಾಪ ಊಟ ಇಲ್ಲದೆ ತುಂಬ ಒದ್ದಾಡ್ಬಿಟ್ರು ಅವರು. ಆ ವ್ಯಕ್ತಿಗೆ ನಾನು ಕೋಪ ಮಾಡ್ಕೊಂಡು ಬೈದರೂ ರೆಸ್ಪಾಂಡೇ ಮಾಡಲ್ಲ. ಅನ್ನೋದು ಏನು ಹೇಳಿದ್ರು. ಒಂದು ಸಲ ನಾನು ಕೋಪ ಮಾಡ್ಕೊಂಡು ಏನೋ ಕೂಗ್ತಾ ಇದ್ದೀನಿ, ಬಟ್ಟೆ ಮಡಚ್ತಾ ಇದ್ದಾರೆ, ರೆಸ್ಪಾಂಡೇ ಮಾಡಲ್ಲ. ನಾನು ಏನು ಗೋಡೆ ಜೊತೆ ಮಾತಾಡೋ ಥರ ಇದೆ ಅದು. ಆಮೇಲೆ ಸಡನ್ನಾಗಿ ಆ ಗೋಡೆ ಬಂದುಬಿಟ್ಟು ಟೈಗರ್ ಬಂತು ಟೈಗರ್ ಅಂತ ಆ ಥರ ಡೈಲಾಗ್ ಹೊಡಿಯೋದು. ಸೊ ಸಡನ್ನಾಗಿ ಎದ್ಬಿಟ್ಟು ನಾಗವಲ್ಲಿ ಆಗ್ಬಿಡ್ತು, ಆಮೇಲೆ ಗಂಗಾ. ಸೊ ಅದೊಂದು ಇದರಲ್ಲಿ ಸಿಕ್ಕಾಕೊಂಡ್ಬಿಟ್ಟು ನಾನು ರಮೇಶ್ ಅರವಿಂದ್ ಸರ್ ಥರ ಒದ್ದಾಡ್ಬಿಟ್ಟೆ, ಸಿಕ್ಕಾಪಡೆ ಒದ್ದಾಡ್ಬಿಟ್ಟೆ. ಸೊ ಆ ಒಂದು ಕಾರಣಕ್ಕೆ ಅವರಿಂದ 100% ನಾನು ಆಚೆ ಬಂದಿದ್ದು ಅಂತ. ನಾನು ತುಂಬ ಯೋಚನೆ ಮಾಡಿದೆ ಮ್ಯಾಮ್ ಇದ್ರ ಬಗ್ಗೆ. ನನ್ನ ಪರ್ಫಾರ್ಮೆನ್ಸ್ ಏನಾದ್ರು ಕಮ್ಮಿ ಇತ್ತಾ? ಹೌದು, ಮೇ ಬಿ ನಂದು ಸ್ವಲ್ಪ ಕಮ್ಮಿ ಇರ್ಬೋದು, ಬಟ್ ಮೇಜರ್ ರೀಸನ್ ಇದ್ದಿದ್ದು ಆ ವ್ಯಕ್ತಿಯಿಂದ. ಒಂದು ಸ್ವಲ್ಪ ಚೇಂಜ್ ಆಗಿದರೆ ಐ ವುಡ್ ಹ್ಯಾವ್ ಸ್ಟೇಡ್ ಮ್ಯಾಮ್. ಇದೇ ಇಂಟರ್ವ್ಯೂ ಪ್ರಾಬಬ್ಲಿ ಇನ್ನೊಂದು 3-4 ವಾರ ಆದಮೇಲೆ ಕೊಡ್ತಾ ಇದ್ದೆ ನಿಮಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.